ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ವಿಡಿಯೋ ಅಂತಂದರೆ, ನಾವು ಸಂಜೆ ಸಂಜೆ ಅಂತಂದರೆ ಮಧ್ಯಾಹ್ನ ಅಂತ ಅಂದ್ಕೊಳ್ಳಿ. ಮಧ್ಯಾಹ್ನ ಹೊರಟ್ವಿ. ಒಂದು ಹಾಫ್ ಡೇ ಪಿಕ್ನಿಕ್ ಟೈಪು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ತುಮಕೂರು ಆಸುಪಾಸು ಕೆಲವೊಂದೆಲ್ಲ ಪ್ಲೇಸಸ್ಗಳಿದೆ. ಒನ್ ಡೇ ಟ್ರಿಪ್ಪಿಗೆ ತುಂಬಾ ಚೆನ್ನಾಗಿರ್ತವೆ, ತುಂಬ ಚೆನ್ನಾಗಿದ್ದಾವೆ. ಎಲ್ಲವಕ್ಕೂ ಹೋಗಿದ್ದೀವಿ. ಇಲ್ಲಿ ಹೋಗ್ತಿರೋ ಅಂಥ ಪ್ಲೇಸು ಇತ್ತೀಚೆಗೆ ಆಗಿದೆ. ಇದೆಲ್ಲಪ್ಪ ಅಂತಂದರೆ ಕ್ಯಾತ್ಸಂದ್ರ ಗೊತ್ತಿರುತ್ತೆ. ತುಮಕೂರು ಆಸುಪಾಸು ಅವ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಖಂಡಿತ ಗೊತ್ತಿರುತ್ತೆ. ಕ್ಯಾತ್ಸಂದ್ರ ಒಂದು ಟೋಲ್ ಸಿಗುತ್ತೆ. ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು. ಸಿದ್ಧಗಂಗಾ ಬೆಟ್ಟ ಇದೆ ಅಲ್ವಾ, ಬೆಟ್ಟ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು. ತುಂಬಾ ಚೆನ್ನಾಗಿದೆ. ನಾವು ಇದು ಇತ್ತೀಚೆಗೆ ಓಪನ್ ಆಗಿರೋದು ಅಂತ ಹೇಳಿದ್ದೆ ಅಲ್ವಾ. ದಾಬಸ್ಪೇಟೆಗೆ ಒಂದು ಮದುವೆಗೆ ಹೋದಾಗ ನಮ್ಮ ಮನೆಯವರು ನಾನು ಇಬ್ಬರೇ ಹೋಗ್ಬಿಟ್ಟು ಬಂದಿದ್ವಿ. ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಮಕ್ಕಳನ್ನ ಒಂದು ಸರಿ ಕರ್ಕೊಂಬರೋಣ ಅಂತ ಐಡಿಯಾ ಹಾಕೊಂಡು ನೋಡ್ಕೊಂಡು ಬಂದಿದ್ವಿ. ಅದನ್ನು ಸಂಡೇ ಮಕ್ಕಳು ಎಲ್ಲಾದರೂ ಹೋಗೋಣ ಡ್ಯಾಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೋಗ್ಬಿಟ್ಟು ಬರೋಣ, ಅಲ್ಲಿ ಚೆನ್ನಾಗಿರುತ್ತೆ, ಸಂಜೆ ಸನ್ಸೆಟ್ ನೋಡಲಿಕ್ಕೆ ಸೂಪರ್ ಇರುತ್ತೆ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೊರಟಿದ್ದಾರೆ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ನೋಡಿ, ನಮ್ಮ ಗುಬ್ಬಿನಲ್ಲಿ ಇದು ಚರ್ಚ್ ಇದೆ, ತುಂಬ ಚೆನ್ನಾಗಿದೆ ಚರ್ಚು. ಸರಿ, ಹೊರಟ್ವಿ ಅಲ್ಲಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಅವ್ರಿಗೆ ಓದಿದ ತಕ್ಷಣ ಶಾಕ್ ಆಗಿಬಿಡ್ತು. ಆ ಪ್ಲೇಸ್ ನೋಡಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟರು ಇಬ್ಬರೂ. ತುಂಬ ಜನ ಇದ್ದರು. ಸಂಡೇ ನಾವು ಹೋದಾಗ ಅಂದರೆ ಹಾಲಿಡೇಸ್ ಇರ್ದಿದ್ದ ದಿನ ಹೋಗಿದ್ವಿ, ಮದುವೆಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಆಗ ಹೋದಾಗ ಅಷ್ಟು ಜನ ಇರಲಿಲ್ಲ, ಎಲ್ಲೋ ಕೆಲವೊಂದು ಜನ ಇದ್ದರು. ಬಟ್ ಸಂಡೇ ಹೋಗಿದ್ವಿ ಅಂತ ಈಗ ನೋಡಿ ವಿಡಿಯೋದಲ್ಲಿ ಎಷ್ಟು ಜನ ಇತ್ತು ಅಂತಂದರೆ ತುಂಬಾ ಜನ, ಹೇಳಕ್ಕೆ ಅಸಾಧ್ಯ. ನೋಡಿ, ಇದು ನಾವು ತುಮಕೂರು ರಿಂಗ್ ರೋಡಲ್ಲಿ ಹೋಗಿರೋದು. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಆ ಬೆಟ್ಟದ ಮೇಲ್ಗಡೆ ವೈಟ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನಾವೀಗ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಮಂದರಗಿರಿ ಅಂತ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಇದು ಬೆಂಗಳೂರು ಹೈವೇನಲ್ಲಿ ಹೋಗ್ಬೇಕಾದ್ರೆ ಒಂದು ಟೋಲ್ ಸಿಗುತ್ತೆ, ಕ್ಯಾತ್ಸಂದ್ರ ಟೋಲು. ಆ ಟೋಲ್ ಬಿಟ್ಟು ಮುಂದೆನೇ ಸ್ವಲ್ಪ ನಾವು ತುಮಕೂರು ಕಡೆಯಿಂದ ಹೋಗೋರಾದ್ರೆ ಒಂದು 3 ಕಿಲೋಮೀಟ್ರು ನಿಯರೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಇತ್ತು ಅಂತ ನೋಡಿ. ಹಂಗೆ ಒನ್ ಡೇ ಟ್ರಿಪ್ಪಿಗೆ ಸೂಪರ್ ಇದೆ. ಅದರಲ್ಲೂ ಸಂಜೆ ಟೈಮ್ ಹೋದರೆ ಸನ್ಸೆಟ್ ನೋಡಲಿಕ್ಕೆ ಸೂಪರಾಗಿರುತ್ತೆ. ಎಲ್ಲೆಲ್ಲೋ ಹೋಗ್ತೀವಿ, ನಮ್ಮ ಆಸುಪಾಸು ಇರೋವಂಥ ಜಾಗಗಳನ್ನು ನೋಡೋದೇ ಇಲ್ಲ ನಾವು. ಬೇರೆ 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 ಹೋಗಿ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಎಂಜಾಯ್ಮೆಂಟ್ ಮಾಡೋದ್ರ ಬದಲು ನಮ್ಮ ಸುತ್ತಮುತ್ತ ಇರೋ ಅಂಥ ನೋಡಬೇಕು. ನೋಡಿ, ನಾವು ಇಲ್ಲೊಂದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಇದು ನಾವು ಈ ಹೊರಟಾಗ್ಲೂ ಅಲ್ಲಿ ಸ್ವಲ್ಪ ಟ್ರೈನ್ ಗೇಟನ್ನು ದಾಟೋಗಬೇಕು. ಇತ್ತಿಂದ ಹೋಗ್ಬೇಕಾದ್ರೂ ಟ್ರೈನು ಗೇಟ್ ಕ್ಲೋಸ್ ಆಗಿತ್ತು. ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೂ ಕೂಡ ಟ್ರೈನು ಗೇಟ್ ಕ್ಲೋಸ್ ಆಗಿತ್ತು. 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಹೊರಟ್ವಿ ಅಲ್ಲಿಂದ. ಬನ್ನಿ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಮಂದರಗಿರಿ ಅಂದರೆ ಮಂದರಗಿರಿ ಬೆಟ್ಟ. ಅದು ಬೆಟ್ಟ ಅಂತ ಏನಿಲ್ಲ, ಮಂದರಗಿರಿ ಅಂತ ಹಾಕಿದ್ದಾರೆ ಅದ್ರ ಮೇಲೆ. ತುಂಬಾ ಚೆನ್ನಾಗಿದೆ. ನೋಡಿ, ಝೂಮಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಅಲ್ಲೊಂದು ದೊಡ್ಡದು ಮರ ಹೆಂಗೆ ಬೆಟ್ಟದ ಮೇಲೆ ಬೆಳೆದಿದೆ ಅಂತ. ಹತ್ರ ಹೋದಾಗ ತೋರಿಸ್ತೀನಿ ಯಾವ ರೀತಿ ಬೆಳೆದಿದೆ ಬೆಟ್ಟ ಅಂತ. ನೋಡಿ, ನೀವು ಎಲ್ಲ ಕಾಯ್ತಾ ಇರಿ. ಇಲ್ಲಿ ಒಂದು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ. ಬಟ್ ಟೈಮು ಓವರ್ ಆಗಿಬಿಡ್ತು ನಮಗೆ ಬೆಟ್ಟದ ಮೇಲೇ. ಬೆಟ್ಟದ ಮೇಲೆ ಟೈಮ್ ಏನಕ್ಕೆ ಓವರ್ ಆಯ್ತು ಅಂತಂದರೆ, ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ಕಾರ್ಗಳೆಲ್ಲ ಜಾಮ್ ಆಗಿಬಿಟ್ಟಿತ್ತು. ನಮಗೆ ಫುಲ್ಲು ಟಾಪಿಗೆ ಅಂದರೆ ಬೆಟ್ಟ ಹತ್ತಿ ಹೋಗ್ಬೋದಿತ್ತು ನಾವು. ಮಕ್ಕಳು ಹತ್ತೋಣ ಅಂತ ಬಲವಂತ ಮಾಡಿದ್ರು. ಬಟ್ ನಮ್ಮನೆಯವ್ರು ಟೈಮ್ ಆಗುತ್ತೆ ಇವಾಗಲೇ, ಅಲ್ಲೇ 4:15 ಆಗಿತ್ತು ನಾವು ಹೊರಟಾಗ. ಬೆಟ್ಟ ಹತ್ತಿ ಹೋಗೋದು, ಆಮೇಲೆ ಸಿಕ್ಕಾಬಟ್ಟೆ ಬಿಸಿಲು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಮಂದರಗಿರಿ ಅಂತ. ನೋಡಿ, ಇಲ್ಲೇ ಒಂದು ಅರ್ಧ ಗಂಟೆ 1/4 ಗಂಟೆ ಈ ಕಾರ್ಗಳನ್ನೇ ಜಾಮ್ ಆಗಿ ನಮಗೆ ಮೂವ್ ಆಗಲಿಕ್ಕೆ ಆಗಲಿಲ್ಲ. ತುಂಬ ಜನ ಬೆಟ್ಟ ಎಲ್ಲ ಹತ್ತುತ್ತಾ ಇದ್ರು. ನೋಡಿ ಎಷ್ಟು ಜನ ಹತ್ತುತ್ತಾ ಇದ್ದಾರೆ. ಬಿಸಿಲಂತೂ ಇತ್ತೀಚೆಗೆ ಈಗ ಒಂದು ವಾರದಿಂದ ಸಿಕ್ಕಾಬಟ್ಟೆ ಬಿಸಿಲು, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಬಿಸಿಲು ಹೊಡಿತಾ ಇದೆ. ನೋಡಿ, ಎಷ್ಟೊಂದು ಜನ ಎಲ್ಲ ಹತ್ತುತ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಮಗೂ ಬೆಟ್ಟ ಹತ್ತಲಿಕ್ಕೆ ತುಂಬ ಆಸೆ ಇತ್ತು. ಬಟ್ ಟೈಮು ಸರಿ ಹೋಗಲ್ಲ ಅಂತ ನಾವು ಬೆಟ್ಟ ಹತ್ತಲಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ದೂರ ಹೋದಾಗ ನಮ್ಮ ಮನೇಲಿ ಅಲ್ಲೇ ಕಾರ್ ರಿಟರ್ನ್ ಹಾಕಿದ್ರು, ಬೆಟ್ಟ ಹತ್ತೇ ಹೋಗ್ಬಿಡೋಣ ಅಂತ. ಯಾಕಂದರೆ ನೋಡಿ ಹಂಗೆ ಎಷ್ಟು ಕಾರ್ಗಳಿದೆ ಅಂತ ಅಲ್ಲಿ. ಆ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ
ಇದೇ ಇಲ್ಲ ಅಷ್ಟು ನೋಡಿ. ಇಲ್ಲೇ ಆಲ್ಮೋಸ್ಟ್ ಇಷ್ಟು ಪಾರ್ಕಿಂಗ್ ಇವು, ಮತ್ತು ಆ ಕಡೆ ಸೈಡ್ ಬೇರೆ ಪಾರ್ಕ್ ಮಾಡಿದರು, ಪಾರ್ಕಿಂಗ್ಗಳು ವ್ಯವಸ್ಥೆ ಮಾಡಿದರು. ತುಂಬ ಅಂದರೆ ತುಂಬ ಕಾರ್ಗಳು, ಬೈಕ್ಗಳು. ತೋರಿಸ್ತೀನಿ ಬನ್ನಿ ಮುಂದೆ ಎಷ್ಟು ಇದೆ ಅಂತ ನೋಡಿ. ಇವ್ರನ್ನ ಕೂಡ ಸೆಕ್ಯೂರಿಟಿಗೆ ಹಾಕಿದ್ದಾರೆ. ಜನ ಕ್ರೌಡ್ ಜಾಸ್ತಿ ಆದರೆ ಏನಾದರೂ ಪ್ರಾಬ್ಲಮ್ಗಳಾಗುತ್ತಲ್ವ. ಇತ್ತೀಚಿನ ದಿನಗಳಲ್ಲಿ ಆಗೋ ಅಂಥ ಈ ಭಯ ಆಗೋ ಅಂಥ ವಿಷಯಗಳು ಭಾಳ ಕಡೆ ಕೇಳಿಬರ್ತವೆ. ಇವ್ರು ಇರಲೇಬೇಕು. ಇವ್ರು ಇದ್ರೂ ಕೂಡ ಅದು ಹೆಂಗಾದರೂ ಯಾಮಾರಾದರೂ ಏನಾದರೂ ಕೆಟ್ಟದಾಗೆ ಆಗಿರುತ್ತೆ ನೋಡಿ. ಇಲ್ಲೇ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ಕಾರ್ಗಳು ಎಷ್ಟು ಜಾಮಾಗಿದೆ. ವಾತಾವರಣ ಅಂತೂ ಸೂಪರಾಗಿದೆ. ಸೂಪರ್ ಅಂದರೆ ಸೂಪರ್. ಇದು ಪಂಡಿತನಹಳ್ಳಿ ಅಂತ ಊರು. ಬಟ್ ಇದು ಕೆರೆ ಎಲ್ಲ, ನಾವು ಕೆರೆ ಹತ್ರಕ್ಕೆ ನಾವು ಅದೇ ಹೇಳ್ತಿದ್ದೀನಲ್ಲ, ಒಂದು ಟೈಮ್ ಹೋಗಿದ್ವಿ, ಕೆರೆ ಹತ್ರಕ್ಕೆ ಹೋಗಿರಲಿಲ್ಲ. ಈ ಸೆಕೆಂಡ್ ಟೈಮ್ ಹೋದಾಗ ಕೂಡ ಆ ಕೆರೆ ಹತ್ರಕ್ಕೆ ಹೋಗಲಿಲ್ಲ ನೋಡಿ. ಭಯ ಅನ್ನೋದೇ ಇಲ್ಲ ಜನಗಳಿಗೆ. ಅಲ್ಲಿ ನಾನು ಏನು ಝೂಮಾಗಿ ತೋರಿಸಿಲ್ಲ, ಎಷ್ಟು ಜನ ನೀರಲ್ಲಿ ಆಟ ಆಡ್ತಿದ್ದಾರೆ ನೋಡಿ. ಸಮುದ್ರ ಕೆಟ್ಟೋಯ್ತಾ, ಅದು ಸಮುದ್ರದಲ್ಲೂ ಕೇರ್ಫುಲ್ಲಾಗಿರಬೇಕು. ಬಟ್ ಸಮುದ್ರದಲ್ಲಿ ಅಲೆಗಳಾದರೂ ಮುಂದೆ ಬಂದಾಗ ನೀರಲ್ಲಿ ಆಟ ಆಡ್ಬೋದು. ಬಟ್ ಆ ಕೆರೆ ಹಂಗೆ ಹೋಗಿದಾರಲ್ಲ, ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಎಷ್ಟು ಕಷ್ಟ ನೋಡಿ. ಬೆಟ್ಟ ಅಂತೂ ಅಂದರೆ ತುಂಬ ಚೆನ್ನಾಗಿದೆ. ಈಗ ವಾತಾವರಣ ಬಿಸಿಲು ಜಾಸ್ತಿ ಇರೋದ್ರಿಂದ ಹುಲ್ಲೆಲ್ಲ ಒಣಗಿಬಿಟ್ಟಿದೆ ನೋಡಿ. ಎಷ್ಟು ಸಖತ್ತಾಗಿದೆ. ಲೊಕೇಶನ್ ಅಂತೂ ಸೂಪರಾಗಿದೆ. ತುಂಬ ಚೆನ್ನಾಗಿತ್ತು. ಒನ್ ಡೇಗೆ ಪಿಕ್ನಿಕ್ ಥರ ಎಂಜಾಯ್ಮೆಂಟ್ ಮಾಡ್ಕೊಂಬರ್ಲಿಕ್ಕೆ ಸೂಪರ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಇದಂತೂ ಎಲ್ಲ ಗಿಡ ಮರಗಳು ಚಿಗುರಿದಾಗ, ಹಸಿರಾಗಿದ್ದಾಗ ಹೋದ್ರಂತೂ ಸೂಪರಾಗಿರುತ್ತೆ ನೋಡಿ. ಎಷ್ಟು ಕಾರ್ಗಳಿದೆ ಅಂತ. ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ಅಷ್ಟು ಜಾಮ್ ಆಗಿಬಿಟ್ಟಿದ್ದಾವೆ. ಟರ್ನ್ ಮಾಡ್ಕೊಳಕ್ಕೆ ಕೂಡ ಆಗ್ತಾ ಇರಲಿಲ್ಲ ಕಾರ್ನ. ಅಷ್ಟು ನಾವು ಮುಂದೆ ಹೋಗೋದು ಬೇಡ, ರಿಟರ್ನ್ ಹೋಗ್ಬಿಟ್ಟು ಅಲ್ಲಿ ಬೆಟ್ಟ ಹತ್ತುತ್ತಿದ್ದು ತೋರಿಸಿದ್ದೆ ಅಲ್ವಾ ನಾನು, ಅಲ್ಲೇ ಹೋಗ್ಬಿಟ್ಟು ಹತ್ತೋಣ ಅಂತೇಳಿ ಅಂದರು. ನಮ್ಮನೆ ನನ್ನ ಮಗಳು ಇಬ್ಬರೂ, ಡ್ಯಾಡಿ ಒಂದೊಂದು ಫೋಟೋ ತೊಗೊಳ್ಳೋಣ, ಈ ಬಂಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರು ಆ ಬಂಡೆ ಮೇಲೆ ಇದು ಮಾಡ್ತಾಯಿದ್ರು. ಸರಿ, ಒಂದು ಸ್ವಲ್ಪ ಹೊತ್ತಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಿತ್ತಂದರೆ ತುಂಬ ಗಾಳಿ, ಒಂದು ಫೋಟೋ ತೊಗೊಳ್ಲಿಕ್ಕೂ ಆಗಲಿಲ್ಲ. ಸರಿ ನೋಡ, ಅಲ್ಲಿ ಒಂದು 20 ಮಿನಿಟ್ಸ್ ಟೈಮ್ ಪಾಸ್ ಮಾಡಿದ್ವಿ. ಸರಿ ಬನ್ನಿ ನೋಡೋಣ, ಹೋಗೋಣ, ಜಾಮು ಕಮ್ಮಿ ಆಗಿರಂಗೈತೆ ಅಂತೇಳಿ ಹೊರಟ್ರೆ ನೋಡಿ ಕಾರ್ಗಳನ್ನ. ಎಷ್ಟು ಕಾರ್ಗಳಿದೆ ನೋಡಿ, ಯಾವ್ಯಾವ ವೆರೈಟಿ ಕಾರ್ಗಳು ಬೇಕು. ಸಿಕ್ಕಾಪಟ್ಟೆ ಜನ ಇತ್ತು. ಈ ಆಲ್ಮೋಸ್ಟು ಈ ಕೆಳಗಡೆ ಪಾರ್ಕಿಂಗ್ ಮಾಡಿರೋ ಅಂಥ ಕಾರುಗಳು ಜನ ಎಲ್ಲ ಆಲ್ಮೋಸ್ಟು ಆ ಕೆರೆ ದಂಡೆನಲ್ಲೇ ಇದ್ದರು ನೋಡಿ. ಪರವಾಗಿಲ್ಲ, ಕ್ಲಿಯರ್ ಆಯಿತು ಸ್ವಲ್ಪ. ನಾವು ಅಲ್ಲಿ ಅರ್ಧ ಗಂಟೆ ಫೋಟೋ ಅದು ಇದು ಅಂತ ಟೈಮ್ ಪಾಸ್ ಮಾಡೋದ್ರೊಳಗೆ ಕ್ಲಿಯರ್ ಆಯಿತು. ಅಲ್ಲಿಂದ ಮೇಲ್ಗಡೆ ಬೆಟ್ಟದ ಮೇಲೆ ಹೊರಟ್ವಿ ನೋಡಿ. ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ. ತುಂಬಾ ಚೆನ್ನಾಗಿತ್ತು ಲೊಕೇಶನ್ ಅಂತೂ. ಬಟ್ ಬೇಜಾರೇನಪ್ಪ ಅಂತಂದರೆ ಹಸ್ರಾಗಿರಲಿಲ್ಲ ಅಷ್ಟೇ, ಗ್ರೀನರಿ ಇರಲಿಲ್ಲ ಅಷ್ಟೇ. ಅದೇ ಹಸ್ರಾಗಿದ್ದಿದ್ರೆ ಇನ್ನೂ ಸಖತ್ತಾಗಿರೋದು ನೋಡಿ. ಸೂರ್ಯ ಆಲ್ಮೋಸ್ಟ್ ಅಲ್ಲೇ ಕೆಳಗೆ ಇಳಿತಾ ಇದ್ದ ನೋಡಿ. ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಎಷ್ಟು ಕ್ರೌಡ್ ಇದೆ ಅಂತ. ಮೇಲ್ಗಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಅಂಗಡಿಗಳು ಎಲ್ಲ ಇದೆ ನೋಡಿ. ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಖುಷಿ ಆಯಿತು ನಮಗೆ ನೋಡಿ. ಇಲ್ಲಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಮೇಲ್ಗಡೆ ಕೂಡ ಅಂತ ನೋಡಿ. ತಿಂಡಿ ಬೇಕಲ್ಲ ಮಕ್ಕಳಿಗೆ. ಎಲ್ಲೋದ್ರೂ ಚಿರ್ಮುರಿ ಹಾಕ್ಸ್ಕೊಂಡಿದ್ದಾರೆ ಇಬ್ಬರು. ನನಗೂ ಕೂಡ ಹಾಕ್ಸ್ಕೊಂಬಂದಿದ್ರು. ಅದನ್ನು ವೀಡಿಯೋ ತಗೊಳ್ಳೋಣ ಅಂತ ನನ್ನ ಮಗಳು ವೀಡಿಯೋ ತಗೊಂಡಿದ್ದಾಳೆ ನೋಡಿ. ಇಲ್ಲಿ ಇದು ಗ್ರಿಲ್ಲೆಲ್ಲ ಕಿತ್ತೋಗಿತ್ತು ಅನಿಸುತ್ತೆ, ಅದನ್ನೆಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಸೈಡಲ್ಲಿ. ಹೊಸ್ದಾಗಿ ಮಾಡಿರೋದಂತೆ ಅದು ಗ್ರಿಲ್ಲೆಲ್ಲ. ಹೌದು ಕರೆಕ್ಟ್, ನಾನು ಹೋಗಿದ್ದೆ ಅವಾಗ, ಏನೂ ಇರಲಿಲ್ಲ. ಕರೆಕ್ಟ್. ನೋಡಿ ಅಲ್ಲಿ ಕೆಳಗಡೆ ತೋರಿಸಿದ್ನಲ್ಲ ಕಾರ್ಗಳು ಎಷ್ಟಿದೆ ಅಂತ. ಖಾರ ಆಗ್ಬಿಟ್ಟಿದೆ ಅಂತೆ, ಚಿರ್ಮುರಿ ಖಾರ ಆಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಮೇಲ್ಗಡೆ ಟೆಂಪಲ್ ಕೂಡ ಇದೆ, ಅಂದರೆ ಜೈನರದ್ದು ಅಂತ ಹೇಳ್ತಾರಲ್ಲ, ಬುದ್ಧನದು ಟೆಂಪಲ್ ಕೂಡ ಇದೆ.
ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಅವನು ಟಿಕೆಟ್ ಕೊಡೋನು ಆಲೇ ಕ್ಲೋಸ್ ಆಗಿದೆ ಅಂತಿದ್ದ. ನೋಡಿ ಎಷ್ಟು ಕಾರ್ಗಳಿದೆ ಮೇಲ್ಭಾಗದಲ್ಲಿ, ಅಲ್ಲಿ ಕೆಳಗಡೆ ಎಷ್ಟು ಕಾರ್ ಇತ್ತು, ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ. ಹಾಗೆ ಇಲ್ಲಿ ನೋಡಿ, ಇದನ್ನು ವೀಡಿಯೋ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ. ನಾನು ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಕಾರಿಂದ ಆ ಕಡೆ ಕಾಣಿಸ್ತಾ ಇದೆ ನೋಡಿ, ಹೊಗೆ ಎದ್ದಾಳ್ತಾ ಇದೆ ಅಲ್ವಾ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಲ್ಲ, ಅಲ್ಲಿ ಬಂಡೆ ಸಿಡಿಲಿಕ್ಕೆ ಡೈನಮೆಂಟ್ ಇಟ್ಟಿದ್ರು. ಎಷ್ಟು ಹೊಗೆ ಬಂತು ಅಂದರೆ ಹೆಂಗೆ ಸೌಂಡ್ ಆಯಿತು ಗೊತ್ತಾ. ನಾವು ಅಲ್ಲಿ ಬೆಟ್ಟದ ಮೇಲೆ ಇದ್ದಂಕಲೇ ಢಮ್ ಅಂತು, ಅಷ್ಟು ಸೌಂಡ್ ಆಯಿತು ನೋಡಿ. ವಿಡಿಯೋ ನಮ್ಮ ಮನೆಯವರು ಹಿಡಿದಿದ್ದಾರೆ. ಅಲ್ಲಿ ಹತ್ತಬೇಕಾದ್ರೆ ಇದೊಂದು ಬಂಡೆ ಇತ್ತು, ಎಷ್ಟು ಬ್ಯಾಲೆನ್ಸಾಗಿ ಕೂತಿದೆ ನೋಡಿ. ಅದು ಒಂಚೂರು ಏನಾದರೂ ಸರ್ಕಿದ್ರೆ ಎಲ್ಲಿಗೆ ಹೋಗ್ಬೋದು ಉಳ್ದುಳ್ಕೊಂಡು, ಅಷ್ಟು ದಪ್ಪ ಬಂಡೆ. ಇಷ್ಟು ಹಿಂಗೆ ತಳದಲ್ಲಿ ಒಳ್ಳೆ ನಾವೇನಾದರೂ ಬಟ್ಲಿಡ್ತೀವಲ್ಲ ಆ ಥರ ಕೂತಿದೆ ನೋಡಿ. ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಎಲ್ಲ ವ್ಯವಸ್ಥೆ ಏನೂ ಇರಲಿಲ್ಲ ನಾವು ಫಸ್ಟ್ ಟೈಮ್ ಹೋದಾಗ. ಇವಾಗ ಟಿಕೆಟ್ ಕೂಡ ಮಾಡಿದ್ದಾರೆ. ಆ ಟಿಕೆಟ್ ಕೊಡೋನು ಹೇಳ್ತಿದ್ದ, ಇನ್ನೊಂದು ಅರ್ಧ ಗಂಟೆ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಹೋಗಿ ಅಂತ. ನಾವೆಲ್ಲ ಬೇಗ ಟಿಕೆಟ್ ತಗೊಂಡು ಬನ್ನಿ ಅಂತ ನೋಡಿ. ದೇವರು ಒಳಗಡೆ ಈ ಥರ ಇದೆ, ಜೈನರು ದೇವರು. 3 ಟೆಂಪಲ್ ಇದೆ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ. ಅದ್ರ ಪಕ್ಕ ನಾನು ತೋರಿಸಿದ್ನಲ್ಲ ಕೆಳಗಡೆಯಿಂದ ಝೂಮ್ ಹಾಕಿ, ಆಲೆ ಒಂದು ಮರ ಇದೆ ಅಂತ, ಅದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದು ಟೆಂಪಲ್ ಮತ್ತು ಈ ಕಡೆ ಒಂದಿದೆ. ಇದರಿಂದ ಒಳಗಡೆ ಹೋಗೋಕ್ಕೆ ಗೇಟ್ ಮಾಡಿದ್ದಾರೆ. ಇದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ನೋಡಿ. ಇದು ಯಾವ ಥರ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಪ್ಲೇಸ್ ಅಂತೂ ಸೂಪರ್ ಇದೆ, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಕ್ಕಳು ಶಾಕ್ ಆಗೋಗ್ಬಿಟ್ರು, ನಿಜವಾಗ್ಲೂ ಮನುಷ್ಯರೇ ಕೂತಿದ್ದಾರೆ ಅನ್ನೋ ಥರ ಮಾಡಿದ್ದಾರೆ ಆ ಬೊಂಬೆಗಳನ್ನೆಲ್ಲ ನೋಡಿ. ಬಂಡೆ ಮೇಲೆ ಮರ ಬೆಳೆದಿದೆ ಅಂತ ಹೇಳಿದೆ ಅಲ್ವಾ, ಅದು ರಿಯಲ್ ಮರ ಅಲ್ಲ, ಅದು ಮೆಟಲಲ್ಲಿ ಮಾಡಿರೋದು ನೋಡಿ. ಅರಳಿ ಮರ ಮಾಡಿದ್ದಾರೆ. ಅರಳಿ ಮರದ ಕೆಳಗಡೆ ಬುದ್ಧ ತಪಸ್ಸು ಮಾಡ್ತಿರೋದು, ಅಂದರೆ ಏನು ಧ್ಯಾನ ಮಾಡ್ತಿರೋ ಥರ. ಎಲ್ಲ ಧರ್ಮದವರು ಕೂಡ ಇದ್ದಾರೆ ಅಲ್ಲಿ. ಆ ಥರ ಬೊಂಬೆಗಳನ್ನು ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ಮನುಷ್ಯನೊಬ್ಬನೇ ಅಲ್ಲದಲೇ ಇಲ್ಲಿ ಪ್ರಾಣಿಗಳನ್ನು ಕೂಡ ಧ್ಯಾನದಲ್ಲಿ ಕೂತಿರೋ ಥರ ಇದು ಮಾಡಿದ್ದಾರೆ, ಅಂದರೆ ಸ್ಟ್ಯಾಚ್ಯೂಗಳನ್ನು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಕ್ಲಾರಿಟಿಯಾಗಿ ಇನ್ನೂ ವಿಡಿಯೋ ತಗೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡಲಿ, ಅಲ್ಲಿ ಸೆಕ್ಯೂರಿಟಿ ಬಂದ್ಬಿಟ್ಟು ಟೈಮ್ ಆಯಿತು ಅಂತ ಸಿಕ್ಕಾಬಿಟ್ಟೆ, ಬನ್ನಿ ಟೈಮ್ ಆಯಿತು, ಗೇಟ್ ಕ್ಲೋಸ್ ಮಾಡಬೇಕು ಅಂತ ಎಲ್ಲರಿಗೂ ವಾರ್ನ್ ಮಾಡ್ತಾಯಿದ್ರು. ಆದರೂ ಒಂದು 1/4 ಗಂಟೆ ಮೇಲ್ಗಡೆ ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ. ಎಲ್ಲ ಧರ್ಮದವರು ಕೂಡ ಧ್ಯಾನಕ್ಕೆ ಬುದ್ಧನ ಜೊತೆ ಕೂತಿದ್ದಾರೆ ಅನ್ನೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಬಿಸಿಲು. ಬೆಟ್ಟದ ಮೇಲೆ ಕೇಳಬೇಕಾ ಬಿಸಿಲು ಮೊದಲೇ. ನಾವು ಕೂಡ ಎಲ್ಲ ಇಲ್ಲಿ ಒಬ್ಬರೆಲ್ಲ ನಿಂತ್ಕೊಂಡು ಫೋಟೋ ತಗೊಳ್ತಿದ್ರು. ನಾವು ಕೂಡ ಫೋಟೋಗಳೆಲ್ಲ ಇಡಿಸ್ಕೊಂಡ್ವಿ ನೋಡಿ. ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಅದು ನಿಜವಾದ ಮರನೇನೋ ಅನ್ನಂಗೆ ಕಾಣಿಸುತ್ತೆ. ತುಮಕೂರು ಟು ಬೆಂಗಳೂರು ಹೈವೇನಲ್ಲಿ ಓಡಾಡಿರೋರು ಆಲ್ಮೋಸ್ಟ್ ಇದನ್ನು ಎಲ್ಲರೂ ನೋಡಿರ್ತಾರೆ. ಅಂದರೆ ಹತ್ರದಿಂದ ಕೆಲವೊಬ್ಬರು ಬಂದು ನೋಡಿರ್ತಾರೆ. ಬಟ್ ಯಾರಾದರೂ ಹೊಸೊಬ್ಬರು ಬೆಂಗಳೂರಿಗೆ ಹೋಗೋರು ಆ ಥರ ಇದ್ದರೆ ಏನಿರ್ಬೋದು, ಬೆಟ್ಟದ ಮೇಲೆ ಆ ಥರ ಮಾಡಿದ್ದಾರೆ ಅನ್ನೋ ಥರ ವಾಚ್ ಮಾಡಿರ್ತಾರೆ. ಕಣ್ಣಿಗೆ ಬಿದ್ದಿರುತ್ತೆ ಇದು ಬೆಟ್ಟ. ತುಂಬಾ ಚೆನ್ನಾಗಿದೆ. ಯಾರಾದರೂ 1 ಡೇ ಪಿಕ್ನಿಕ್ ಹೋಗೋರಿದ್ರೆ ನಮ್ಮ ತುಮಕೂರು ಆಸುಪಾಸು ಖಂಡಿತ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಯಾರೋ ಒಬ್ಬರು ಡ್ರೋನ್ ಕೂಡ ಬಿಟ್ಟಿದ್ರು. ಅದನ್ನು ವಿಡಿಯೋ ತಗೊಂಡಿದ್ದಾಳೆ ನನ್ನ ಮಗಳು. ಡ್ಯಾಡಿ ನಾವು ಡ್ರೋನ್ ತಗೊಂಡಿದ್ರೆ ಚೆನ್ನಾಗಿರೋದು, ಡ್ರೋನ್ ತಗೊಳ್ಬೇಕು ನಾವು ಅಂತ ಹೇಳ್ತಾ ಇದ್ಲು ಅವ್ರ ಡ್ಯಾಡಿ ಹತ್ರ. ನೋಡಿ, ಅದನ್ನೆಲ್ಲ ಏನು ಕೈಯಲ್ಲಿ ಮುಟ್ಟಬಾರ್ದು, ಮತ್ತು ಒಳಗಡೆ ಹೋಗಿ ಹಾಳು ಮಾಡ್ತಾರೆ ಜನ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಸೆಕ್ಯೂರಿಟಿ, ಅಂದರೆ ಸಿಕ್ಕಾಬಟ್ಟೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಫುಲ್ಲು ಗ್ಲಾಸ್ ಕವರಿಂಗ್ ಮಾಡಿದ್ದಾರೆ. ಫೋಟೋ ವಿಡಿಯೋ ಏನೇ ಇಟ್ಕೊಳ್ಳೋಕ್ಕೆ ಗ್ಲಾಸ್ ಕವರಿಂಗ್ ಮಾಡಿದ್ದಾರೆ. ಆ ಗ್ಲಾಸ್ ಕೂಡ ಟಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದಲ್ಲೂ ಸೆಕ್ಯೂರಿಟಿ ಇಟ್ಟಿದ್ದಾರೆ ನೋಡಿ. ಅದು ಕೆಳಗಡೆ ತುಂಬ ಚೆನ್ನಾಗಿತ್ತು, ನವಿಲ್ಗರಿ ಇದ್ರ ಥರದ್ದು. ಬಟ್ ಇನ್ನೊಂದು ಸರಿ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನಾವು ಆ ಕಡೆ ಹೋದಾಗ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ತೀನಿ ನೋಡಿ. ಸನ್ಸೆಟ್ ಕೂಡ
ಸೂರ್ಯ ಅವ್ರ ಮನೆಗೆ ಹೋಗೋ ಅಂಥ ಟೈಮು ಸಖತ್ತಾಗಿರುತ್ತೆ ನೋಡಿ. ಎಷ್ಟು ನಾವು ಬಂದಾಗ ಎಷ್ಟು ಮೇಲೆ ಇತ್ತು ಅಲ್ಲೇ ಕೆಳಗೆ ಹೋಗಿದೆ ನೋಡಿ. ಅಲ್ಲಿ ಕಾಣ್ತಾ ಇದೆ ಅಲ್ವಾ ಸಿಟಿ, ಅದು ತುಮಕೂರು. ಈ ಫೋನ್ ವಿಡಿಯೋ ನೋಡೋದಕ್ಕಿಂತ ರಿಯಲಾಗಿ ನೋಡೋಕೆ ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು ಸೂರ್ಯ ನೋಡಿ. ಡ್ರೋನು ಎಲ್ಲ ವೀಡಿಯೋ ಕವರ್ ಮಾಡ್ತಾ ಇದೆ. ಬಟ್ ಯಾರೋ ಅವರು ಯೂಟ್ಯೂಬರ್ ಇರ್ಬೋದು ಅನಿಸುತ್ತೆ, ಡ್ರೋನ್ ಬಿಟ್ಟಿದ್ರು ನೋಡಿ. ನಾವು ಒಂದು ಅದು ಒಂದು ಸರ್ಕಲ್ ಟೈಪಲ್ಲಿ ಮಾಡಿದ್ದಾರೆ ನೋಡಿ. ಸೆಕ್ಯೂರಿಟಿ ಗಾರ್ಡ್ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ, ಬನ್ನಿ ಬನ್ನಿ ಟೈಮ್ ಆಯಿತು ಅಂತ. ಹೇಗಿತ್ತು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ನೋಡ್ಕೊಂಡು ಅಂದರೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಒಳಗಡೆ, ಪರವಾಗಿಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ ನೋಡಿ. ಅದು ಮರ ಮಾಡಿದಾರಲ್ಲ ಮೆಟಲಲ್ಲಿ, ಅದನ್ನು ಬರೀ ಮರ ಒಂದು ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ ನೋಡಿ. 1 ಕೋಟಿ ಇನ್ವೆಸ್ಟ್ಮೆಂಟ್ ಆ ಮರಕ್ಕೆ ಆಗಿದೆ ಅಂದರೆ ಮತ್ತೆ ಆ ಸ್ಟ್ಯಾಚು ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದಲ್ವಾ. ಹಾಗೆ ಪ್ರತಿಯೊಂದೂ ಕಷ್ಟಪಟ್ಟರೆ ಪ್ರತಿಫಲ, ಅದು ಕಷ್ಟಪಟ್ಟು ಮಾಡಿರೋದಕ್ಕೇ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಇಷ್ಟ ಆಯಿತು ನಮಗೂ. ನೋಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸರಿ, ಮತ್ತೆ ನಾನು ಬೆಟ್ಟದಿಂದ ಇಳಿಯೋದೇನು ವಿಡಿಯೋ ತಗೊಂಡಿಲ್ಲ ನೋಡಿ. ನಾವು ಮತ್ತೆ ರಿಟರ್ನ್ ಊರ ಕಡೆ ಹೊರಟಾಗ ಕೂಡ ಟ್ರೈನು, ಮತ್ತು ಟ್ರೈನ್ ಗೇಟ್ ಕ್ಲೋಸ್ ಆಗಿತ್ತು, ಟ್ರೈನ್ ಪಾಸ್ ಆಯಿತು. ಮತ್ತು 5 ಮಿನಿಟ್ಸ್ ಕಾದು ಅಲ್ಲಿಂದ ಮತ್ತೆ ಗುಬ್ಬಿಗೆ ಹೊರಟ್ವಿ. ಸಂಡೇ 1 ಡೇ ಪಿಕ್ನಿಕ್, ಅಂದರೆ ಹಾಫ್ ಡೇ ಪಿಕ್ನಿಕ್ ಅಂತಲೇ ಹೇಳ್ಬೋದು. ನಾವು ಹಾಫ್ ಡೇ ಮಧ್ಯಾಹ್ನದ ಮೇಲೇ ಹೋಗಿದ್ದು. ನಮ್ಮ ಹಾಫ್ ಡೇ ಪಿಕ್ನಿಕ್ ಈ ರೀತಿ ಇತ್ತು. ನಿಮಗೆಲ್ಲ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಮರಿದಲ್ಲೇ ಒಂದು ಲೈಕ್ ಕೊಡಿ, ಮತ್ತು ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.